ಆಲ್ ಮೈ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮೆಥಡ್ ಓವರ್ಲೋಡ್ ಅಂದರೆ ಏನು ಮತ್ತು ರಿಯಲ್ ಟೈಮ್ ಎಕ್ಸಾಂಪಲ್ನ ಕೊಡ್ತೀನಿ ಗೈಸ್. ಮೆಥಡ್ ಓವರ್ಲೋಡಿಂಗ್ಗೆ ಜಾವದು ಎ ಪ್ರೊಸೆಸ್ ಟು ಕ್ರಿಯೇಟ್ ನಂಬರ್ ಆಫ್ ಮೆಥಡ್ ದಟ್ ಹ್ಯಾವ್ ದ ಸೇಮ್ ನೇಮ್ ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್. ಅಂದರೆ ಸೇಮ್ ನೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತಲ್ಲ, ಅದನ್ನು ಮೆಥಡ್ ಓವರ್ಲೋಡಿಂಗ್ ಅಂತ ಕರೀತಾರೆ ಗೈಸ್. ಅಂದರೆ ಎಲ್ಲ ಸೇಮ್ ಇರುತ್ತೆ ಬಟ್ ಪ್ಯಾರಾಮೀಟರ್ಸ್ ಮತ್ತು ನೇಮ್ ಮತ್ತು ಪ್ಯಾರಾಮೀಟರ್ಸ್ ಅಂದರೆ ಪ್ಯಾರಾಮೀಟರ್ಸ್ ಒಳಗಡೆ ಬರೀತೀವಲ್ಲ, ಅದು ಮಾತ್ರ ಚೇಂಜ್ ಇರುತ್ತೆ. ಈಗ ಪ್ರೋಗ್ರಾಮ್ ಬರೀತೀನಿ ನೋಡಿ ಗೈಸ್. ಕ್ಲಾಸ್ ನಾನು ನೋಟ್ ಪ್ಯಾಡ್ ಅಥವಾ ನೀವು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಬೋದು. ನಾನು ನೋಟ್ ಪ್ಯಾಡ್ ಓಪನ್ ಮಾಡಿದ್ದೀನಿ. ನೀವು ಟೆಕ್ಸ್ಟ್ ಎಡಿಟರ್ ಇದ್ದರೆ ಎಡಿಟರ್ನ ಓಪನ್ ಮಾಡಿ ಟೈಪ್ ಮಾಡ್ಬೋದು. ನಾನು ನೋಟ್ ಪ್ಯಾಡ್ನ ಓಪನ್ ಮಾಡಿ ಟೈಪ್ ಮಾಡಿ ನಾನು ಕಮೆಂಟ್ ಪ್ರಾಂಪ್ಟ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಗೈಸ್. ನಾನು ನೋಡಿ ಗೈಸ್, ಕ್ಲಾಸ್ ಆ್ಯಡಿಂಗ್ ಅಂತ ಫೈಲ್ ನೇಮ್ನ ಕ್ಲಾಸ್ ಆ್ಯಡಿಂಗ್ ಅಂತ ಕೊಟ್ಟಿದ್ದೀನಿ. ಈಗ ಅದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಹಾಕ್ಕೊಟ್ಟಿದ್ದು. ಈಗ ವಾಯ್ಡ್ ಸಮ್ ಅಂತ ಕೊಟ್ಟಿದ್ದೀನಿ. ಈಗ ಸಿಸ್ಟಮ್ ಔಟ್ ದ ಸಮ್ ಆಫ್ ದ ಟೂ ನಂಬರ್ಸ್ ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ. ಸಿಸ್ಟಮ್ ಔಟ್ ಡಾಟ್ ಪ್ರಿಂಟಲ್ಲಿನ ಒಳಗಡೆ ಬರ್ತೀನಿ. ಪ್ರಿಂಟಲ್ಲಿನ ಅನ್ನೋದಕ್ಕೆ ನೆಕ್ಸ್ಟ್ ಲೈನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಇಂಟ್ ಎ ಮತ್ತು ಇಂಟ್ ಬಿ ಅನ್ನೋದು ಪ್ಯಾರಾಮೀಟರ್ಸ್ ಅದನ್ನೇ ಕಾಪಿ ಮಾಡ್ತೀನಿ. ಅದೆಲ್ಲ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಫ್ಲೋಟ್ ಎ, ಫ್ಲೋಟ್ ಬಿ, ಇನ್ನೊಂದು ತೊಗೊಳ್ತೀನಿ ಫ್ಲೋಟ್ ಸಿ ಅಂತ ತೊಗೊಳ್ಬೇಕು. 3 ಇದನ್ನು ಡಿಕ್ಲೇರ್ ಮಾಡ್ತೀನಿ, ಫ್ಲೋಟ್ ಸಿ. ಈಗ ಇದನ್ನೇ ಕಾಪಿ ಮಾಡ್ತೀನಿ. ಈಗ ಇನ್ನೊಂದು ಇದನ್ನು ಕೀವರ್ಡ್ನ ಹಾಕ್ತೀನಿ, ಏನಂದರೆ ಡಬಲ್. ಅಂದರೆ ಇದು ಫ್ಲೋಟಿಂಗ್ ಪಾಯಿಂಟಲ್ಲಿ ವ್ಯಾಲ್ಯೂ ಪಾಸ್ ಮಾಡೋದು. ಡಬಲ್, ಇಲ್ಲೂ ಸೇಮ್ ಡಬಲ್. ನೋಡಿ ಗೈಸ್, ಎಲ್ಲದರಲ್ಲೂ ಸಮ್ ಅನ್ನೋದು ಸೇಮ್ ಆಗಿದೆ ಬಟ್ ಪ್ಯಾರಾಮೀಟರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ. ಇದನ್ನೇ ಮೆಥಡ್ ಓವರ್ಲೋಡ್ ಅಂತ ಕರೀತಾರೆ ಜಾವದಲ್ಲಿ. ಇದು ಒಂದು ಇದಕ್ಕೂ ಇರುತ್ತೆ, ಲ್ಯಾಬ್ ಸೆಟ್ಟಲ್ಲೂ ಇರುತ್ತೆ, ಮತ್ತು ನಿಮ್ಮದು ಎಕ್ಸಾಮ್ ಪರ್ಪಸ್ಸಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟು. ಈಗ ಕ್ಲಾಸ್ ನೀವು ಏನು ಸೇವ್ ಮಾಡ್ತೀರೋ ಆ ನೇಮ್ನ ಕೊಡಬೇಕು. ನಾನು ಸಮ್ ಅಂತ ಕೊಡ್ತೀನಿ ಗೈಸ್. ಈಗ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್, ಇದು ಮೇನ್ ಮೆಥಡ್ ಅಲ್ಲ ಗೈಸ್. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್ ಸ್ಟ್ರಿಂಗ್ ಆರ್ಗ್ಯುಮೆಂಟ್ನ ಪಾಸ್ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ಆರ್ಗ್ಸ್ ಅಂತ ಕೊಡ್ತಾರೆ. ಈಗ ಫ್ಲವರ್ ಬ್ರಾಕೆಟ್ ಓಪನ್ ಮಾಡಬೇಕು. ಇದು ಫ್ಲವರ್ ಬ್ರಾಕೆಟ್ ಕ್ಲೀನಾಗಿ ಓಪನ್ ಮಾಡಿ. ಈಗ ಅಲ್ಲಿ ಮೇಲ್ಗಡೆ ಕ್ಲಾಸ್ ನೇಮ್ ಇರುತ್ತಲ್ಲ ಆ್ಯಡಿಂಗು, ಅದನ್ನು ಕಾಲ್ ಮಾಡಬೇಕಲ್ಲ. ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ಓವರ್ಲೋಡಿಂಗ್ OVL ಅಂತ ತಗೊಂಡಿದ್ದೀನಿ. ನ್ಯೂ ಆ್ಯಡಿಂಗ್ ಕ್ಲೋಸ್ ಸೆಮಿಕೋಲನ್ ಹಾಕ್ತೀನಿ. OVL ಡಾಟ್ ಅನ್ನೋದು ಆಪ್ರೇಟ್ನ ಯೂಸ್ ಮಾಡಿ ಇದನ್ನು ವಾಯ್ಡ್ ಸಮ್ ಅಂತ ಇದೆಯಲ್ಲ, ಅಲ್ಲಿ ಸಮ್ಮನ್ನು ತಗೊಂಡು ಅಲ್ಲಿಗೆ ನೀವು ವ್ಯಾಲ್ಯೂನ ಪಾಸ್ ಮಾಡೋದು. ಇಲ್ಲಿಂದ ಅಲ್ಲಿಗೆ ವ್ಯಾಲ್ಯೂನ ಪಾಸ್ ಮಾಡೋದು. ಇಲ್ಲಿ ಸಮ್ ಅಂತ ಇದೆಯಲ್ಲ, ಇಲ್ಲಿಗೆ ವ್ಯಾಲ್ಯೂ ಪಾಸ್ ಆಗುತ್ತೆ ಗೈಸ್. ಈಗ ಮತ್ತೊಂದು ಹಾಗೆ ತಗೊಂಡು ಇಲ್ಲೇ ಫ್ಲೋಟಿಂಗ್ ಪಾಯಿಂಟಲ್ಲಿ ವ್ಯಾಲ್ಯೂ ಕೊಡೋದು. 10, 20 ಅಂತ ಕೊಟ್ಟಿದೆ. ಇಲ್ಲಿ 10.0, 20.0, 30.0 ಅಂತ ಕೊಡ್ತೀನಿ. ಈಗ ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕ್ತೀನಿ. ಅದನ್ನೇ ಕಾಪಿ ಮಾಡಿ ಕೆಳಗಡೆನೂ ಸೇಮ್ ಹಾಕ್ತೀನಿ. ನೋಡಿ, ಈಗ ಸೇಮ್ ಕೆಳಗಡೆನೂ ಹಾಕಿದ್ದೀನಿ. ಈಗ ಇಲ್ಲಿ 40 ಅಂತ ಹಾಕ್ತೀನಿ, ಚೇಂಜ್ ಮಾಡ್ತೀನಿ, ಸ್ವಲ್ಪ ಚೇಂಜ್ ಇರಲಿ ಅನ್ನೋದಕ್ಕೋಸ್ಕರ. ಈಗ 2 ಬ್ರಾಕೆಟ್ನ ಕ್ಲೋಸ್ ಮಾಡಬೇಕು. 2 ಬ್ರಾಕೆಟ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದೆ. ಈಗ ಇಲ್ಲಿಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿದೆ. ಈಗ ಇದನ್ನು ಫೈಲ್ನ ಕ್ಲಾಸ್ ಸಮ್ಮನ್ನು ಕಾಪಿ ಮಾಡಿಕೊಂಡು ಈಗ ಸೇವ್ ಮಾಡ್ತೀನಿ. ಸೇವ್ ಆ್ಯಸಿಗೆ ಹೋಗ್ತೀನಿ. ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರಿಗೆ ಹೋಗ್ತೀನಿ. ನಾನು ಅದರಲ್ಲೇ ಜಾವದೆಲ್ಲ ಸೇವ್ ಮಾಡೋದು, ಅದಕ್ಕೋಸ್ಕರ ನೀವು ಯಾವ ಫೈಲ್ ಬೇಕಾದ್ರೂ ಸೇವ್ ಮಾಡ್ಬೋದು. ನಾನು ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರಲ್ಲಿ ಸೇವ್ ಮಾಡಿ ಈಗ ಜಾವಾ ಪ್ರಾಕ್ಟೀಸ್ ಅನ್ನೋ ಫೋಲ್ಡರಿಗೆ ಹೋಗ್ತೀನಿ. ಇಲ್ಲಿ ಸಮ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಮೇಲ್ಗಡೆ CMD ಅಂತ ಸರ್ಚ್ ಮಾಡಿ ಇಂಟರ್ ಹೊಡ್ತೀನಿ. ಜಾವಾ ಸಮ್ ಡಾಟ್ ಜಾವಾ ಫೈಲ್ ನೇಮ್ನ ಕೊಡಬೇಕಲ್ಲ. ನೋಡು, ಎರರ್ ಇದೆ. ಏನಿಲ್ಲ ಗೈಸ್, ಎರರ್ ಏನಂದರೆ ನೋಡಿ ಗೈಸ್, ಇಲ್ಲಿ ತೋರಿಸ್ತಿದ್ದಾರೆ ಸಿಂಬಲಲ್ಲಿ. ಅಲ್ಲಿ ಡಾಟ್ ಬದಲು ನಾನು ಕಾಮ ಹಾಕಿದ್ದೀನಿ.
30 ಡಾಟ್ ಇದಂತ ನೋಡಿ ಅಲ್ಲಿ. ಈಗ ಸರಿ ಆಯಿತು, ಡಾಟ್ ಹಾಕಿದೆ, ಈಗ ಸರಿ ಆಯಿತು. ಕಂಟ್ರೋಲ್ ಎಸ್ ಸೇವ್. ಮತ್ತೆ ಇದಕ್ಕೆ ಹೋಗ್ತಿದ್ದೀನಿ, CMD. ನೀವು ಇದೇ ಪ್ರೋಗ್ರಾಮ್ನ ನೆಟ್ಬೀನ್ಸಲ್ಲಿ ಕೂಡ ಮಾಡ್ಬೋದು. ನಾನು ಕಮೆಂಟ್ ಪ್ರಾಂಪ್ಟಲ್ಲಿ ಬೇಸಿಕ್ ಅಲ್ಲ, ಅದಕ್ಕೋಸ್ಕರ ಕಮೆಂಟ್ ಪ್ರಾಂಪ್ಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ. ನೋಡಿ ಆನ್ಸರ್ ಬಂದಿದೆ. ಸಮ್ ಫ್ಲೋಟಿಂಗ್ ಪಾಯಿಂಟಲ್ಲಿ ಇದು ಫ್ಲೋಟಿಂಗ್ ಪಾಯಿಂಟಲ್ಲಿ ಬಂದಿದೆ. ಸಮ್ ಆಫ್ 2 ನಂಬರ್, ಸಮ್ ಆಫ್ 3 ನಂಬರ್, ಸಮ್ ಆಫ್